ನಮ್ಮ ರಿಲೇಷನ್ ಅಲ್ಲಿ ಯಾರು ತಗೊಂಡಿಲ್ಲ. ಎಷ್ಟು ದೊಡ್ಡ ಗಾಡಿ ಯಾರು ತಗೊಂಡಿಲ್ಲ, ಯಾರ ಹತ್ರನೂ ಇಲ್ಲ, ನಾವೇ ತಗೊಂಡಿರೋದು. ಗಾಡಿ ಇದು ಬ್ಯಾಂಕ್ ಲೋನ್ ಮಾಡಿರೋದು. ಬ್ಯಾಂಕ್ ಲೋನ್ ಒಳ್ಳೇದಲ್ವಾ? ಬ್ಯಾಂಕ್ ಲೋನ್ ಒಳ್ಳೇದ, ಫೈನಾನ್ಸ್ ಗಿಂತ ಬ್ಯಾಂಕ್ ಲೋನ್ ತುಂಬಾ ಒಳ್ಳೇದು. ನಮ್ಗೆಲ್ಲ ಅರೌಂಡ್ ಬಿದ್ದಿದ್ದು 55 ಹೋಗಿತ್ತು. 55 55 ಪೂರ್ತಿ ಬಾಡಿ ಎಲ್ಲ ಎಲ್ಲರೂ ಆಗಿ 14 ವೀಲಿಗೆ. ಅದೇ 16 ವೀಲಿಗೆ ಆದ್ರೆ ಹೆಚ್ಚು ಆಗ್ತಿರ್ಬೋದೇನೋ. ಹೌದು, ಜಾಸ್ತಿ ನಮ್ಗೆ ಇದ್ರಲ್ಲಿ ತ್ರಾಸ ಅಂದ್ರೆ ಪಿಕಪ್ ಪ್ರಾಬ್ಲಮ್ ಆಗತ್ತಾನ. ಪಿಕಪ್ ಪ್ರಾಬ್ಲಮ್ ಕಡಿಮೆನಾ? ಬಾರಿ ಕಡಿಮೆ ಪಿಕಪ್ ಲೈಲ್ಯಾಂಡ್ ಗಾಡಿಗೆ. ಐತೆ, ಸ್ವಲ್ಪ ಮನೆ ಐತೆ, ಅದಕ್ಕೇನಿಲ್ಲ. ಇದು ಸ್ವಲ್ಪ ಲಾಂಗ್ ರೂಟ್ ಅನ್ಸುತ್ತೆ, ಬಟ್ ಲಘುನ ಕವರ್ ಆಗತ್ತ. ಯಾವ್ದು ಇದು? ಕೇರಳ ರೂಟ್, ಮಂಗಳೂರು. ಓಕೆ. ಇಲ್ಲಿಂದ ಮಂಗಳೂರ್ ಬಂದ್ರೆ ಎಲ್ಲಿ ಬೇಕಾದ್ರೆ ಲೋಡ್ ಸಿಗುತ್ತೆ ಅನ್ನೋದು ಸ್ವಲ್ಪ ನಂಬಿಕೆ ಇರ್ತದೆ. ಬೇಜಾನ್ ಲಾಸ್ ಆಗಿದೆ. ಲೋಡಿಂಗ್ ಇಲ್ಲೇ ಇರೋ ಪಾಯಿಂಟ್ ಎಲ್ಲ ಹೋಗಿ 4 ದಿನ ನಿಂತಿದ್ವಿ, 8 ದಿನ ನಿಂತಿದ್ವಿ. ಲೋಡ್ ಖಾಲಿ ಆದ್ಮೇಲೆ ಲೋಡ್ ಸಿಕ್ಕಿಲ್ಲ ನಾ ರಿಟರ್ನ್ ಲೋಡ್. ಡ್ರೈವರ್ ಪೇಮೆಂಟ್ ಅಂತ ಏನ್ ತೆಗಲ್ಲ. ನಮ್ ಡ್ರೈವರ್ ಪೇಮೆಂಟ್ ಅಲ್ಲೇ ಸೇವಿಂಗ್ ಮಾಡ್ಕೊಂಡು ತಗೊಂಡಿರೋ ಸಾಲ ತೀರ್ಸೋದು, ಮತ್ತೇನು ಉಳಿತೆಲ್ಲ ಮಿಕ್ಕಿದ್ EMI ಕಟ್ಟೋದು, ಎಷ್ಟಾಗತ್ತೆ ಅಷ್ಟು ಕಟ್ಟೋದು. ಅಷ್ಟೆಲ್ಲ ಮಾಡಿದ್ರು ಒಂದ್ EMI ಡ್ಯೂ ಬೀಳುತ್ತಾನ. ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಲೈನ್ ಮೇಲೆಲ್ಲ ಒಂದ್ ಗಾಡಿ ಮಾಡೋದಕ್ಕೆನ 2-3 ಮಾಡಿದ್ರೆ ರೊಟೇಷನ್ ಆಗುತ್ತೆ. 2 ಮಾಡ್ಬೇಕು, 2 ಮಾಡಿದ್ರೆ ಟೆನ್ಷನ್ ಇಲ್ಲ. ಹೌದು, ರೊಟೇಷನ್ ಆಗ್ತಾ ಇರತ್ತೆ ಅಂತ. 2 ಮಾಡಿದ್ರೆ ಬೈ ಚಾನ್ಸ್ ಅದು ಹೋಯ್ತು, ಖಾಲಿ ಆಯ್ತು ಅಂದ್ರೆ ಇದು ತುಂಬ್ತಾ ಇರುತ್ತೆ ಇಲ್ಲಿ. ಬೈ ಚಾನ್ಸ್ ಈ ಗಾಡಿ EMI ಬಂದ್ರೆ ಗಾಡಿ ಫೀಲ್ಡ್ ಮಾಡೋರಿಗೆಲ್ಲ ಒಳ್ಳೇದೇ. ಈ ತರ ವಿಡಿಯೋಸ್ ಮಾಡೋದ್ರಿಂದ ಹೆಲ್ಪ್ಫುಲ್ ಆಗತ್ತಣ್ಣ. ನಿಮ್ ತರ ಇವಾಗ ಯೂಟ್ಯೂಬ್ ಚಾನಲ್ ಆಗ್ಲಿಲ್ಲ. ಸರ್ ನಮಸ್ತೆ. ನಮಸ್ತೆ ಅಣ್ಣ. ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ ಬೆಳಗಾವಿ. ಪ್ರಾಪರ್ ಆಗಿ ಬೆಳಗಾವಿ, ಲೋಕಲ್ ಬೆಳಗಾವಿ. ಓಕೆ. ಬೆಳಗಾವಿಯಲ್ಲಿ ಎಲ್ಲಿ ಬರುತ್ತೆ ಸರ್ ನಿಮ್ಮೂರು? ನಮ್ದು ಎನ್ನಲ್ಗ ಜಿಲ್ಲೆ ಹತ್ರ. ಜಿಲ್ಲೆ ಹತ್ರ. ಜಿಲ್ಲೆ ಹತ್ರ. ಓಕೆ ಸರ್, ಇದು ನಿಮ್ಮ ಸ್ವಂತ ಗಾಡಿನಾ? ಸ್ವಂತದ ಗಾಡಿನ. ಸ್ವಂತದೇ ಗಾಡಿ? ಸ್ವಂತದ್ದು. ಸರ್ ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದು? ನಾನು ಡ್ರೈವಿಂಗ್ ಫೀಲ್ಡ್ ಬಂದು 3 ವರ್ಷ ಆಯ್ತು. 3 ವರ್ಷ. ಅದಕ್ಕಿಂತ ಮುಂಚೆ ನಮ್ಮ ಅಣ್ಣ ತಗೊಂಡಿರೋದು ವೆಹಿಕಲ್ ಇದು. ಓಕೆ. ಈ ಗಾಡಿ ನಿಮ್ಮ ಅಣ್ಣ ತಗೊಂಡಿರೋದು? ಅಣ್ಣ ತಗೊಂಡಿರೋದು. ಓಕೆ. ಅವರು 1 ವರ್ಷ ನಡೆಸಿಬಿಟ್ರು, ಆಮೇಲೆ ಅವ್ರು ಸ್ವಲ್ಪ ಹುಷಾರಿರ್ಲಿಲ್ಲ, ಆಮೇಲೆ ನಾನು ಬಂದೆ ಇದ್ರಲ್ಲಿ. ಓಕೆ. ನಿಮ್ಮ ಸ್ವಂತ ಅಣ್ಣನೇ ತಗೊಂಡಿರೋದು? ಸ್ವಂತ ಅಣ್ಣನೇ. ಹಾಗೆ ನಿಮ್ಮ ಅಣ್ಣ ಅವರು ದುಡ್ದು ಬಿಟ್ಟು ಈ ಗಾಡಿ ನಿಮ್ಗೆ ಕೊಟ್ಟರು? ಇಲ್ಲ, ಸೇಲ್ ಹತ್ರ ಇಲ್ಲ, ಅವ್ರ ಹತ್ರನೇ ಇದ್ದೆ ಗಾಡಿ. ಇವಾಗ ಓನರ್ ಅವ್ರೇನೆ, ಅಣ್ಣನೇ ಓನರ್. ಎಲ್ಲ ಒಂದೇ ಮನೇಲಿ ಇದ್ದೀವಿಲ್ಲ, ಇಬ್ಬರದು ಮ್ಯಾರೇಜ್ ಇಲ್ಲ ಇನ್ನು. ಅವ್ರು ತಗೊಂಡು ಅವ್ರು ನಡ್ಸಕ ಅವಾಗ ಸ್ವಲ್ಪ ಅವ್ರಿಗೂ ಹುಷಾರಿಲ್ಲದಂಗ ಐತಲ್ಲ, ಈಗ ಅವ್ರು ಲೋಕಲ್ ಹೊಡಿತಾರ. ಅವ್ರದ್ದು ಬೇರೆ ಗಾಡಿ ಮಾಡಿದ್ದಾರೆ? ಅದು ಸಣ್ಣ ಒಂದು ಟಿಪ್ಪರ್ ಇತ್ತಾನ ನಮ್ದು, ಅದನ್ನ ಅವ್ರ ಲೋಕಲ್ ಹೊಡಿತಾರ. ಇವಾಗ ಇದ್ ನಾನು ಹೋಗ್ತೀನಿ ಇಲ್ಲಿ. ಓಕೆ. ಲಾಂಗ್ ಅಲ್ಲಿ ನೀವು ತಗೋಬಹುದು? ಹಾಗೆ. ಸರ್ ಈ ಗಾಡಿ ಚೆಸ್ಸಿನ ತಗೊಬಂದ್ ಕಟ್ಟಿದ್ದ ಅಥವಾ ಸೆಕೆಂಡ್ಸ್ ಅಲ್ಲಿ ಬೈ ಮಾಡಿ? ಇಲ್ಲ ಅಣ್ಣ, ಚೆಸ್ಸಿನ ತಂದಿರೋದು ಹೊಸದು. 2022 ಮಾಡಲ್ ಇದು. ಓಕೆ. 2022 ಮಾಡಲ್. 22 ಮಾಡಲ್. ಓಕೆ ಸರ್, ಇದು ಏನಕ್ಕೆ ಸರ್ ನೀವು ಲೈಲ್ಯಾಂಡ್ ಗಾಡಿನೇ ಚೆಸ್ಸಿ ತಂದಿರೋದು? ಟಾಟಾ ತುಂಬಾ ಆಪ್ಷನ್ ಇತ್ತಲ್ವಾ? ಟಾಟಾ ಇತ್ತಣ್ಣ ಸ್ವಲ್ಪ, ಅವಾಗ ಲೈಲ್ಯಾಂಡ್ ಎಲ್ಲ ಕಡೆ ಜಾಸ್ತಿ ಸ್ವಲ್ಪ ಹೋಗಿತ್ತು. ಇವಾಗ ಟಾಟಾ ಒಂದ್ 5-6 ವರ್ಷ ಆಯ್ತು ನಮ್ ಬೆಳಗಾವಿ ತುಂಬಾ ಹೆಸರು ಮಾಡ್ತದೆ ಟಾಟಾ ಎಲ್ಲ. ಟಾಟಾ ಬೆಳಗಾವಿ ಅಂತಂತಲ್ಲ, ಎಲ್ಲ ಕಡೆನೂ ಟಾಟಾನೇ ಇದೆ ಇವಾಗ. ಹೌದು. ಎವರೇಜ್ ಆಯ್ತು, ಬ್ರೇಕಿಂಗ್ ಆಯ್ತು, ಎಲ್ಲ ಕಡೆ ಅದೇ ಇದೆ. ಬಟ್ ಅವಾಗೆಲ್ಲ ನಮ್ಗೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲ, ನಾವು ಅವಾಗ ಸ್ವಲ್ಪ ಚಿಕ್ಕವ್ರು, ನಮಗೂ ಸ್ವಲ್ಪ ಅರ್ಥ ಆಗ್ಲಿಲ್ಲ. ಯಾರೋ ಸ್ವಲ್ಪ 4 ಜನ ಹೇರ್ ಅಂತ ಹೇಳ್ಬಿಟ್ಟು ನಾವು ತಗೊಂಡು. ಬಟ್ ಏನ್ ಪ್ರಾಬ್ಲಮ್ ಏನಿಲ್ಲ, 4 ವರ್ಷ ಆಯ್ತು ಗಾಡಿ ಇವಾಗ ರನ್ನಿಂಗ್ ಆಗ್ತದೆ. ಅವಾಗಿಂದನೂ ಇವಾಗವರೆಗೂ ಏನು ದೊಡ್ಡ ಪ್ರಾಬ್ಲಮ್, ಮೇಜರ್ ಸಣ್ಣ ಪುಟ್ಟ ಕೆಲಸ ಬರುತ್ತೆ. ಓಕೆ. ಇವಾಗ ರೀಸೆಂಟ್ಲಿ ಸರ್ ನಿಮ್ ಬೆಳಗಾಂ ಕಡೆ ಎಲ್ಲ ತುಂಬಾ ಜನ ಹೇಳ್ತಾರೆ, ಲೈಲ್ಯಾಂಡ್ ಗಾಡಿ ಅಂದ್ರೆ ಡ್ರೈವರ್ ಗಳು ಹೋಗ್ಲಿಕ್ಕೆ ಹಿಂದೆ ಮಾಡ್ತಾರಂತೆ. ಅವ್ರು ಹೋಗ್ಲಿಕ್ಕೆ ಹಿಂದೆ ಮಾಡ್ತಾರೆ. ನಿಜ ಅದು. ಯಾರು ಹೆಚ್ಚು ಸರಾಸರಿ 99% ಎಲ್ಲ ಟಾಟಾ ಗಾಡಿ ಇದ್ರೇನೆ ಡ್ರೈವರ್ಸ್ ಹೋಗ್ತಾರೆ ನಿಮ್ ಬೆಳಗಾಂ ಕಡೆ. ಎಲ್ರು ಹಂಗೆ. ಓಕೆ. ಟಾಟಾ ಗಾಡಿಗೆ ಅಷ್ಟು ಡಿಮಾಂಡ್ ಇದೆ ಬೆಳಗಾಂ ಅಲ್ಲಿ? ಡಿಮಾಂಡ್ ಇದೆ, ಅದು ಹೊಡೆಯಕ್ಕೂ ಸ್ವಲ್ಪ ಅವ್ರು ಕಂಫರ್ಟಬಲ್ ಫೀಲ್ ಕೊಡುತ್ತಲ್ಲ, ಹಿಂಗಾಗಿ ಅವ್ರು ಡ್ರೈವರ್ಸ್ ಎಲ್ಲ ಅದು ಆ ಕಡೆಕ್ ಬೇಕಾಗಿರುತ್ತೆ. ಅದಕ್ಕೆಲ್ಲ ಅದು ಜಾಸ್ತಿ ಅವ್ರಿಗೆ ಏನು ತ್ರಾಸ ಕೊಡಲ್ಲ ಅವ್ರು. ಹೌದು. ಟಾಟಾ ಗಾಡಿ ಹಾಗೆ. ಅದು ಟಾಟಾ ಗಾಡಿ ಅಂದ್ರೆ ಮೈಂಡ್ ಸೆಟ್ ಕುಂತ್ ಬಿಟ್ಟಿದೆ ಇವಾಗ. ಮೈಂಡ್ ಸೆಟ್ ಅಂತಲ್ಲ, ಫುಲ್ ಕಂಫರ್ಟಬಲ್ ಫೀಲ್ ಕೊಡುತ್ತದೆ ಗಾಡಿ ಎಲ್ರಿಗೂ. ಬಟ್ ಇವಾಗ ನಾವು ಈ ಗಾಡಿ ಓನರ್ ಆಗಿದ್ದಲ್ಲ, ನಮ್ಗೇನು ಆ ತ್ರಾಸ ಹಂಗಿಲ್ಲ. ತ್ರಾಸ ಆದ್ರೂ ನಾವು ಸ್ವಲ್ಪ ಸಹಿಸ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ. ಯಾಕಂದ್ರೆ ನಿಮ್ದು ಸ್ವಂತದ ಗಾಡಿ.
ಹಾಗೆ ಸರ್ ಯಾವ ತರದ್ರಲ್ಲಿ ಸರ್ ನಿಮ್ಗೆ ತ್ರಾಸ ಆಗತ್ತೆ? ನಮ್ಗೆ ಇದ್ರಲ್ಲಿ ತ್ರಾಸ ಅಂದ್ರೆ ಪಿಕಪ್ ಪ್ರಾಬ್ಲಮ್ ಆಗತ್ತನ. ಪಿಕಪ್ ಪಿಕಪ್ ಪ್ರಾಬ್ಲಮ್ ಕಡಿಮೆನಾ ಬಾರಿ ಭಾರಿ ಕಡಿಮೆ ಪಿಕಪ್. ಲೈಲ್ಯಾಂಡ್ ಗಾಡಿಗೆ? ಹಾ, ಪಿಕಪ್ ಒಂದೇ ಪ್ರಾಬ್ಲಮ್. ಪಿಕಪ್ ಬಿಟ್ರೆ ಜಾಸ್ತಿ ಏನಿಲ್ಲ, ಐತೆ ಸ್ವಲ್ಪ ಸ್ವಲ್ಪ ಮನೆಯವ್ರ ಐತೆ, ಅದಕ್ಕೇನಿಲ್ಲ, ಅಡ್ಜಸ್ಟ್ ಆಗುತ್ತೆ ಇವಾಗ. ಓಕೆ, ಸಡನ್ ಆಗಿ ಪಿಕಪ್ ತಗೊಳಲ್ಲ? ಸಡನ್ ಆಗಿ ಪಿಕಪ್ ತಗೋದಿಲ್ಲ. ಸ್ವಲ್ಪ ಮೈಲೇಜು ಸ್ವಲ್ಪ ಪ್ರಾಬ್ಲಮ್ ಐತೆ. ಓಕೆ, ಟಾಟಾ ಗಾಡಿಕಿನ್ನ ಕಮ್ಮಿನೇ ಬರ್ತಾ ಇದೆಯಾ? ಕಮ್ಮಿ ಬರ್ತಾ ಇದೆ ಅಣ್ಣ. ಇವಾಗ ಬಂದಿರೋದು ಗಾಡಿ ಸ್ವಲ್ಪ ಕೊಡ್ಬೋದೇನೋ, ಬಟ್ ಹಿಂದ್ಗಡೆ ಇರೋ ಗಾಡಿಗೆಲ್ಲ ತುಂಬಾ ಕಡಿಮೆ ಮೈಲೇಜ್. ಯಾವ್ದು ಈ ಗಾಡಿಗೆಲ್ಲ? ಈ ಗಾಡಿ ಎಷ್ಟು ಬರ್ತಾ ಇದೆ ಸರ್ ಇವಾಗ? ಇವಾಗ ಅದಷ್ಟೇ, ನಾವು ಎಷ್ಟು ಬೇಕಾದ್ರೂ ಹೊಡೆದ್ರು 280, 3 ಒಳಗಡೆ, 2.5 ಲಾಸ್ಟ್. 2.5 ಲಾಸ್ಟ್? 1 ಲೀಟರ್ಗೆ? 1 ಲೀಟರ್ಗೆ. 1 ಲೀಟರ್ಗೆ ನಾವ್ ಎಷ್ಟೇ ಆರಾಮ್ ಅದೇ ಇದ್ರು ಹೊಡೆದ್ರು 3 ಒಳಗಡೆ ಕೊಡುತ್ತೆ. ಬೇರೆಯವ್ರ ಮಾತಂತಾಯ್ತು, ನಮಗೂ ಸ್ವಲ್ಪ ಅವಾಗ ಸರಿ ಅನಿಸ್ತಾ ಇತ್ತು ಲೈಲ್ಯಾಂಡ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ ನಮ್ಮ ಅಣ್ಣನು ಸ್ವಲ್ಪ ಲೈಲ್ಯಾಂಡ್ ಹೊಡೆದಿದ್ದಲ್ಲ, ಅವನಿಗೂ ಇಷ್ಟ ಆಗಿ ಅವನೇ ತಗೊಂಡಿರೋದು. ತುಂಬಾ ಜನ ಹೇಳ್ತಾರೆ ಟಾಟಾ ಗಾಡಿಕಿನ್ನ ಲೈಲ್ಯಾಂಡ್ ಗಾಡಿಗೆ ರೇಟ್ ಜಾಸ್ತಿ ಅಂತ ಅಲ್ವಾ? ಇರ್ಬೋದು, ಒಬ್ಬೊಬ್ರು ಚೆಸ್ಸಿ ಪ್ರೈಸ್. ಚೆಸ್ಸಿ ಪ್ರೈಸ್. ಇವಾಗ ನಾವು ಅವಾಗ ತಗೊಂಡಿರೋದು ನಮ್ಗೆಲ್ಲ ಅರೌಂಡ್ ಬಿದ್ದಿದ್ದು 55ವರೆಗೆ ಹೋಗಿತ್ತು. 55 ಪೂರ್ತಿ ಬಾಡಿ ಎಲ್ಲರೂ ಆಗಿ 14 ವೀಲಿಗೆ. ಅದೇ 16 ವೀಲಿಗೆ ಆದ್ರೆ ಹೆಚ್ಚು ಆಗ್ತಿರ್ಬೋದೇನೋ. ಹೌದು, ಜಾಸ್ತಿ ಆಗುತ್ತೆ. 60 ಮಟ ಹೋಗ್ತಿತ್ತು. ಅಷ್ಟೋಗುತ್ತೆ. ಅವಾಗ ನಾವು 55 ಮಟ. ಓಕೆ ಸರ್, ಚೆಸ್ಸಿಗೆ ಎಷ್ಟಿತ್ತು ಅವಾಗ? ಚೆಸ್ಸಿಗೆ ಅವಾಗ 32 33 ಎಷ್ಟು ಕೊಟ್ಟಿರ್ಬೇಕಂತಾನ ಅಷ್ಟೇ. ಬಾಡಿ ಕ್ಯಾಬಿನ್ಗೆ? ಬಾಡಿ ಕ್ಯಾಬಿನ್ ಎಲ್ಲ ಖರ್ಚು ಇನ್ಕ್ಲೂಡಿಂಗ್ ಮಾಡಿ 10 ಮಟ ಬಂದಿತ್ತು. 10 ಲಕ್ಷವರೆಗೂ ಬಂದಿತ್ತು. 10 ಲಕ್ಷ ಮಟ? ಬಾಡಿ ಕಟ್ಟಿದ ಇನ್ಸೂರೆನ್ಸ್ ಅದು ಇದು ಎಲ್ಲ 10 ಲಕ್ಷ ಬಂದಿತ್ತು. 10 ಲಕ್ಷ ಮಟ. ಸರ್, ನಿಮ್ಗೆ ಹೇಗೆ ಪ್ಲಾನ್ ಬಂದಿರೋದು? ನೀವು ಮೊದಲು ಟಿಪ್ಪರ್ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ರಲ್ವಾ, ನಿಮ್ಗೆ ಒಂದು ಲೈನ್ ಗಾಡಿ ಮಾಡುವಂತ ಹೇಗೆ ಸರ್ ಪ್ಲಾನ್ ಬಂದಿರೋದು? ಇದು ಪ್ಲಾನ್ ಆಕ್ಚುಲಿ ನಮ್ದಲ್ಲ, ಇದು ಬ್ರದರ್, ಇದು ನಮ್ಮ ಅಣ್ಣಂದು. ಓಕೆ. ಅವರು ಮುಂಚೆನ ಚಿಕ್ಕವನಿಂದ ಒಂದು 18-17 ವರ್ಷದಿಂದ ಅವ್ರು ಹೊರಗಡೆ ತಿರುಗಾಡಿರೋದು ಇದೇ ರೂಟ್ ಅಲ್ಲಿ, ಕೇರಳ, ಮುಂಬೈ ಈ ಕಡೆ ಎಲ್ಲ. ನಮ್ ಸೌತ್ ಇಂಡಿಯಾ ರೂಟ್ ಬರೋ ಎಲ್ಲ ಆಲ್ ಇಂಡಿಯಾ ತಿರುಗಾಡಿದ್ರು. ಓಕೆ. ಅದು ಆಕ್ಚುಲಿ ಅವ್ರದೇ ಪ್ಲಾನ್, ಇದು ನಮ್ ಪ್ಲಾನ್ ಅಲ್ಲ. ಇದು ಒಂದು ಲೈನ್ ಗಾಡಿ ಮಾಡ್ಬೇಕಂತ ಅವ್ರ ಪ್ಲಾನ್ ಪ್ರಕಾರನೇ ಆಗಿರೋದು. ಇದು ಅವನು ಏನ್ ಕನ್ಸ್ಕೊಂಡಿದ್ದ ಅದ್ ನನ್ಸಾಗಿದ್ದ ಅಷ್ಟೇ. ಇದ್ರೊಳಗೆ ನಮ್ದೇನು ಕೈವಾಡಿಲ್ಲ. ನಿಮ್ದೇನಿಲ್ಲ? ನಮ್ದೇನಿಲ್ಲ, ಡ್ಯೂಟಿ ಮಾಡ್ತಾ ಇರೋದು ಅಷ್ಟೇ, ನಾವು ಡ್ರೈವರ್ ತರ. ಬಟ್ ಅವ್ನ್ ಮಾಡಿರೋದಕ್ಕಿಂತ ಇಲ್ಲಿ ಬಂದೇ ಹತ್ತಿದೆ ಇವಾಗ. ಅವ್ನು ಮಾಡಿರ್ಲಿಲ್ಲ ಅಂದ್ರೆ ಇಷ್ಟು ದೊಡ್ಡ ಗಾಡಿ ತಗೋತಾಕ್ ಆಗ್ತಿರಲಿಲ್ಲ ನಮ್ಮ ಹತ್ರ. ಸರ್, ಗಾಡಿ ಲೋನ್ ಎಲ್ಲ ಫ್ರೀ ಆಗಿದೆಯಾ? ಇನ್ನೂ ಇಲ್ಲ ಅಣ್ಣ, ಇನ್ನೂ 1-2 ವರ್ಷ ಆಯ್ತು ಅವ್ರು ಲೋನ್ ಮಾಡಿರೋದು. ಮತ್ತೆ ಅಂದ್ರೆ ಬ್ಯಾಕ್ ಸಪೋರ್ಟ್ ಅಷ್ಟೇನ್ ಇರ್ಲಿಲ್ಲ. ಅಂದ್ರೆ ನಮ್ಮ ರಿಲೇಷನ್ ಅಲ್ಲಿ ಯಾರು ತಗೊಂಡಿಲ್ಲ, ಯಾರು ತಗೊಂಡಿಲ್ಲ, ಯಾರ ಹತ್ರನೂ ಇಲ್ಲ, ನಾವೇ ತಗೊಂಡಿರೋದು ಫಸ್ಟ್. ಅಂದ್ರೆ ನಮ್ಮ ಅಣ್ಣನ ತಗೊಂಡಿರೋದು. ಆ ಟೈಮಲ್ಲಿ ತಗೋಬೇಕಾದ್ರೆ ಅವ್ನ ಎಲ್ಲಾ ಕಡೆ ಸಾಲ ಮಾಡಿನೇ ಗಾಡಿ ತಗೊಂಡಿರೋದು. ಹಾಗೆ. ಸರ್, ಬ್ಯಾಂಕ್ ಲೋನ್ ಮಾಡಿದ್ದ, ಫೈನಾನ್ಸ್ ಮಾಡಿದ್ದ? ಇದು ಬ್ಯಾಂಕ್ ಲೋನ್ ಮಾಡಿರೋದು. ಬ್ಯಾಂಕ್ ಲೋನ್ ಒಳ್ಳೇದಲ್ವಾ? ಬ್ಯಾಂಕ್ ಲೋನ್ ಒಳ್ಳೇದಣ್ಣ, ಫೈನಾನ್ಸ್ ಗಿಂತ ಬ್ಯಾಂಕ್ ಲೋನ್ ತುಂಬಾ ಒಳ್ಳೇದು. ಇಂಟ್ರೆಸ್ಟ್ ಎಲ್ಲ ಬಾರಿ ಕಮ್ಮಿ? ಇಂಟ್ರೆಸ್ಟ್ ಬಾರಿ ಕಮ್ಮಿ. ಬೈ ಚಾನ್ಸ್ ಒಂದ್ 2 EMI ಸ್ವಲ್ಪ ಡ್ಯೂ ಆಯ್ತು ಹೇಳ್ಕೋತಾರೆ, ನಾವು ಅವ್ರು ಹೇಳ್ಕೊಂಡ್ ಬರ್ಬೋದು. ಫೈನಾನ್ಸ್ ಎಲ್ಲ ಆಗಲ್ಲ. ಇವಾಗೆಲ್ಲ ಟೋಲ್ ನಾಕಾದಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡ್ರೆ ಸೀಸ್ ಮಾಡ್ಬಿಡ್ತಾರೆ ಗಾಡಿ ಎತ್ಕೋಗ್ಬಿಡ್ತಾರೆ. ಗಾಡಿ ಡೈರೆಕ್ಟ್ ಸೀಸ್ ಮಾಡ್ತಾರೆ. ಎರಡು ಡ್ಯೂ ಬೀಳಂಗಿಲ್ಲ, 1 ಕೂಡ ಡ್ಯೂ ಮಾಡಕ್ ಬಿಡ್ತಲ್ಲ ಅವರು ಫೈನಾನ್ಸ್. ಇವಾಗ ನಾವೇ ಫಸ್ಟ್ ಟೈಮ್ ನಾವು ಅಣ್ಣ ಮಾಡಿದಾಗ, ಅವಾಗೆಲ್ಲ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದಾಗ 3 ಕಂತು EMI ಡ್ಯೂ ಹೋದ್ರೂ ಏನ್ ಕಿರಿಕಿರಿ ಇರಲಿಲ್ಲ. ಓಕೆ, ಬ್ಯಾಂಕ್ ಅಲ್ಲಿ. ಇವಾಗ ನಾವು ಫೈನಾನ್ಸ್ ಮಾಡಿದೀವಿ. ಇವಾಗ ಮತ್ತೆ ಅದೊಂದು ಫೈನಾನ್ಸ್ ಮಾಡಿದಾಗಿಂದ ಸ್ವಲ್ಪ ತುಂಬಾನೇ ಕಿರಿಕಿರಿ. ಹಾಗೆ ಸರ್, ಏನಕ್ಕೆ ಅಂದ್ರೆ ಗಾಡಿ ವಿಷಯಕ್ಕೆ ಲೋನ್ ಮಾಡಿರೋದಾ? ಗಾಡಿ ವಿಷಯಕ್ಕೆ ಅಂದ್ರೆ ಆಚೆ ತಗೊಂಡಿತ್ತಲ್ಲ, ಸ್ವಲ್ಪ ಸಾಲ ತಗೊಂಡಿತ್ತಲ್ಲ, ಅವ್ರಿಗೆಲ್ಲ ಕೊಡ್ಬೋದು. ಫ್ಯಾಮಿಲಿ ರಿಲೇಷನ್ ಅಲ್ಲೇ ತಗೊಂಡಿರೋದು. ಅವ್ರಿಗೆ ಸ್ವಲ್ಪ ಅವ್ರ ಕಡೆ ಕಿರಿಕಿರಿ ಅವ್ರಿಗೆ ಕೊಡ್ಬೇಕಿತ್ತು, ಅದಕ್ಕೋಸ್ಕರ ಲೋನ್ ಮಾಡಿರೋದು. ನೀವು ಬಂದ್ಮೇಲೆ ಈ ಗಾಡಿಗೆ ಯಾವ ರೂಟ್ ಅಲ್ಲಿ ಸರ್ ಆಪರೇಟ್ ಮಾಡ್ತಾ ಇರೋದು ನೀವು? ನಾನು ಇವಾಗ ರೀಸೆಂಟ್ಲಿ ಒಂದ್ ವರ್ಷ ಆಯ್ತು ಈ ರೂಟ್ ಅಲ್ಲಿ. ನನಗೆ ಇಷ್ಟ ಅದು. ಬಕ್ಕೇಳ, ಮಂಗಳೂರು, ಕಾರವಾರ, ಗೋವಾ. ಲೋಡಿಂಗ್ ಪಾಯಿಂಟ್ ಎಲ್ಲಿ ಬರುತ್ತೆ ಸರ್? ಇದು ನಾವು ಇವಾಗ ಸಕ್ಕರೆ ತುಂಬ್ತಾ ಇರೋದು, ಇದು ಒಂದ್ 2ನೇ-3ನೇ ಟ್ರಿಪ್ ನಂದಿಲ್ಲಿ ಅಷ್ಟೇ. ಇದಕ್ಕೆ ಮುಂಚೆ ಅನ್ನ ತುಂಬ್ತಾ ಇದ್ದ. ಅವರು ಎಲ್ಲ ಆಲ್ರೌಂಡ್ ಇಂಡಿಯಾ ತಿರ್ಗಾಡಿದಾರೆ ಈ ಗಾಡಿ. ನಿಮ್ ಅಣ್ಣವ್ರೆ ಈ 3 ಟ್ರಿಪ್ ಕಿನ್ನ ಮೊದಲು ಡ್ಯೂಟಿ ಮಾಡ್ತಾ ಇದ್ರು? ಅವ್ರ ನಾವಿದು ನಾವು ಲೋಕಲ್ ಓಡಿಸ್ತಾ ಇದ್ದೆ, ಸಿಮೆಂಟ್ ಓಡಿಸ್ತಾ ಇದ್ದೆ, ದಾಲ್ಮಿಯಾ ಸಿಮೆಂಟ್ ಓಡಿಸ್ತಾ ಇದ್ದೆ. ಓಕೆ, ಎಲ್ಲಿಂದ ಎಲ್ಲಿಗೆ ಸರ್? ಅದು ಲೋಕಲ್ ಅಂದ್ರೂ ಕಾರವಾರ, ಮಂಗಳೂರು, ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿ ಈ ತರ ಎಲ್ಲ ಸಿಮೆಂಟ್ ಅನ್ಲೋಡ್ ಮಾಡಿಸ್ತಾ ಇದ್ವಿ. ಅದು ಚೆನ್ನಾಗಿತ್ತ? ಅದು ಚೆನ್ನಾಗಿತ್ತು. ಬಟ್ ಇವಾಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ಡೌನ್ ಸೀಸನ್ ಬರ್ತಲ್ಲ. ಹೌದು. ಯಾವ್ದು ಬೆಸ್ಟ್ ಸರ್, ಸಿಮೆಂಟ್ ಬೆಸ್ಟಾ ಶುಗರ್ ಬೆಸ್ಟಾ? ಇಟ್ ಡಿಪೆಂಡ್ ಆನ್ ಸೀಸನ್ ಮೇಲೆ ಡಿಪೆಂಡ್. ಮತ್ತೆ ಓನರ್ ಅವರೇ ಖುದ್ದಾಗಿ ಓಡಿಸೋರ್ ಇದ್ರೆ ಲಾಂಗ್ ರೂಟ್ ಒಳ್ಳೇದು, ತುಂಬಾ ಒಳ್ಳೇದು. ಲಾಂಗ್ ರೂಟೇ ಒಳ್ಳೇದು. ಸಿಮೆಂಟ್ ಕಿಂತ ಶುಗರ್ ಓಡಿಸೋದೇ ಬೆಸ್ಟ್ ಅಂತ? ಬೆಸ್ಟ್ ಅಂತ ಅಂದ್ರೆ 4 ಜನ ಹೇಳ್ತಾರಲ್ಲ, ಸರಿ ಐತೆ ಅಂದ್ರೆ ಓಡಾಡೋರು ಎಲ್ಲಾರು ಆ ಲೈನ್ ಓಡಾಡೋರು ಆರಾಮ್ ಸರಿ EMI ತೆಗಿಬಹುದು, ಸ್ವಲ್ಪ ಖರ್ಚು ತೆಗಿಬಹುದು.
Sugar ಓಡ್ಸಿದ್ರೆ? ಸೇವಿಂಗ್ ಆಗತ್ತಂತ. ಓಕೆ, ಐತೆ ಅಣ್ಣ, ಪ್ರಾಫಿಟ್ ಐತೆ. ಪ್ರಾಫಿಟ್ ಐತಿ ಆಯ್ತು. ಶುಗರ್ ಓಡಿಸಿದ್ರೆ. ಓಕೆ ಸರ್, ತುಂಬಾ ಜನ ಹೇಳ್ತಾರೆ ಈರುಳ್ಳಿಗೆಲ್ಲ ಹೋಗಿದ್ರೆ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗತ್ತೆ ಅಂತ, ನಿಜಾನಾ? ಅದು ಅವ್ರ ಲ್ಯಾಂಡ್ ಗೊತ್ತಿರ್ಬೋದಣ್ಣ, ನಮ್ಗೆ ಆ ಕಡೆ ನೀವು ಯಾವತ್ತೂ ನಾವು ತುಂಬೇ ಇಲ್ಲ. ಹೊಡೆದಿಲ್ಲ, ಆ ಕಡೆ ಎಲ್ಲ ಹೊಡೆದ. ಸರ್, ನಿಮ್ದು ಲೋಡಿಂಗ್ ಪಾಯಿಂಟ್ ಎಲ್ಲಿ ಶುಗರ್? ಬೆಳಗಾವಿನ? ಬೆಳಗಾವಿನ. ಬೆಳಗಾವಿ ಸುತ್ತಮುತ್ತ ಎಲ್ಲ ಕಡೆ ನಮ್ ಶುಗರ್ ಫ್ಯಾಕ್ಟರಿ ಹೆಚ್ಚಿರೋದೆಲ್ಲ ಬೆಳಗಾವಿ. ಓಕೆ, ನಿಮ್ದು ಕೊಲ್ಹಾಪುರಲ್ಲೇ ಲೋಡ್ ಆಗಲ್ಲ? ಅಲ್ಲಿ ಇಲ್ಲ ಅಣ್ಣ, ಅಲ್ಲಿಲ್ಲ. ಅಲ್ಲಿಲ್ಲ. ಕೆಲವೊಂದ್ ಗಾಡಿ ಕೊಲ್ಹಾಪುರ ಹೋಗಿ ಲೋಡ್ ಅಲ್ಲಿ ಲೋಡ್ ಆಗತ್ತೆ. ನಾವು ಈ ಕಡೆ ಬೆಳಗಾವಲ್ಲೇ ಸುತ್ತಮುತ್ತ ರಗಡಿದೆ, ರಗಡಿದೆ. ಗೋಕಾಕ್ ಸೈಡ್ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೆ ಮುದೋಳು. ಹೌದು, ಆದ್ರೆ ಕೊಲ್ಹಾಪುರ್ ಸೈಡ್ ಹೋಗಿ ಶುಗರ್ ಲೋಡ್ ಮಾಡಿದ್ರೆ ಸ್ವಲ್ಪ ಬಾಡಿಗೆ ಜಾಸ್ತಿ ಬಾಡಿಗೆ ಅಂತಲ್ಲ? ಜಾಸ್ತಿ, 100-200 ರೂಪಾಯಿ ಜಾಸ್ತಿ ಸಿಗುತ್ತೆ ಟನ್ ಮೇಲೆ? ಹೊಡಿತಾರಣ. ಹೌದು. ಇವಾಗ ಸ್ವಲ್ಪ ಸೀಸನ್ ಡೌನ್ ಐತಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ ಪೂರ್ತಿ ಡೌನ್ ಐತಿ ಇವಾಗ. ಫುಲ್ ಡೌನ್ ಆಗಿದೆ? ಫುಲ್ ಡೌನ್ ಅಲ್ಲಿ ಐತೆ sugar. ಎಷ್ಟಾಗಿದೆ ಸರ್ ಇವಾಗ? ಇವಾಗ ನಾನೇ ಬಂದಿರೋದು 2500, 2500, 2400, 2500. 2400. ಹಾ. ಎಲ್ಲಿಗೆ? ಇದು ಪಲಕ್ಗಡ್ ಅಂತ ಹೇಳಿ. ಕೇರಳಗೆ? ಕೇರಳ. ಕೇರಳಗೆ. ಮಂಗ್ಳೂರಿಗೆ ಲೋಡ್ ಆಗಲ್ವಾ? ಮಂಗಳೂರಿಗೆ. ಮಂಗ್ಳೂರಿಗೆ ಲೋಡ್ ನಾವು ಆಗಲ್ಲ? ನಾನು ಅಲ್ಲಿಂದ ರಿಟರ್ನ್ ಡೈರೆಕ್ಟ್ ನಾನು ಗೋವಾಕ್ ತುಂಬಿರೋದು ಕೇರಳದಿಂದ. ಕೇರಳದಿಂದಾನೆ? ಅದು ಸುಮಾರು ಟ್ರಾನ್ಸ್ಪೋರ್ಟ್ ಇದೆ, ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡು ಚೆನ್ನಾಗಿರೋರ ಹತ್ರ. ಅನ್ಲೋಡ್ ಆಗಿದ್ದೇನೆ ಲೋಡ್ ಆಗ್ಬಿಡತ್ತಾ? ಇಲ್ಲ, ಒಂದ್ ದಿನ ಹೋಗ್ಬೋದು, 2 ದಿನ ಹೋಗ್ಬೋದು, ಹೇಳಕ್ಕಾಗಲ್ಲ. ಬೈ ಚಾನ್ಸ್ ಲಕ್ ಇತ್ತಂದ್ರೆ ಇಮಿಡಿಯೇಟ್ ಖಾಲಿ ಆಗಿ ಇಮಿಡಿಯೇಟ್ ಲೋಡ್ ಆಗ್ಬೋದು. ಓಕೆ, ಅದೇ ಮಂಗ್ಳೂರ್ ಆದ್ರೆ ಅದೇ ದಿನ ಲೋಡ್ ಆಗ್ಬಿಡುತ್ತೆ? ಮಂಗಳೂರು ಇಲ್ಲಿ ಹಾರ್ಬರ್ ಅಲ್ಲೆಲ್ಲ ಲೋಡ್ ಆಗತ್ತೆ. ಕೂಕ್ ತುಂಬ್ಕೋದಾದ್ರೆ ಲೋಡ್ ಆಗತ್ತಣ್ಣ, ಹಂಗೇನಿಲ್ಲ. ಅದೇ ದಿನ ಲೋಡ್ ಆಗ್ಬಿಡತ್ತೆ? ಅದೇ ದಿನ ಲೋಡ್ ಆಗತ್ತೆ. ಇವಾಗ ನಾವು ಅಲ್ಲಿಂದ ಏನಾದ್ರು ಸಿಮೆಂಟ್ ಏನಾದ್ರು ಲೋಡ್ ಮಾಡ್ಕೊಂಡ್ ಬಂದ್ರೆ ಈ ಕಡೆ ಇಲ್ಲಿ ಉಡುಪಿ, ಬೈಂದೂರು, ಕುಂದಾಪುರ ಈ ಕಡೆ ಎಲ್ಲ ಖಾಲಿ ಮಾಡ್ಕೊಂಡು ಡೈರೆಕ್ಟ್ ನಾವು ಹೋದ್ವಿ ಅಂದ್ರೆ 4 ಗಂಟೆ ಒಳಗೆ ಲೋಡ್ ಆಗುತ್ತೆ ಕೂಕ್, ಒಂದೇ ದಿನಕ್ಕೆ? ಒಂದೇ ದಿನದಲ್ಲಿ. ಹಾಗೆ? ಇಲ್ಲಿ ಬೆಳಿಗ್ಗೆ ಖಾಲಿ ಆಯ್ತು ಅಂದ್ರೆ ಸಾಯಂಕಾಲ 4 ಗಂಟೆ ಒಳಗಡೆ ಹೋದ್ವಿ ಅಂದ್ರೆ NPT ಲೋಡ್ ಆಗತ್ತೆ. NPT ಲೋಡ್ ಆಗತ್ತೆ? ಲೋಡ್ ಆಗತ್ತೆ. ಅಲ್ಲಿ ಲೋಡ್ ಮಾಡ್ಕೊಂಡು ಸೈಡ್ ಧಾರವಾಡ, ಕೊಪ್ಪಳ, ನಾವು ಎಲ್ಲಿ ಬೇಕಾದ ಅಲ್ಲಿ ಲೋಡ್ ಸಿಗುತ್ತೆ. ಓಕೆ, ಬೇಜಾನ್ ಲೋಡ್ ಆಗತ್ತಲ್ವ ದಿನಕ್ಕೆ? ಅಲ್ಲಿಂದ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು, ಎಲ್ಲಿ ಮಠ ಹೋಗ್ಬೋದು? ಎಲ್ಲಿ ಬೇಕಾದ ಹೋಗ್ಬೋದು. ಹಾಗೆ ಅಲ್ಲಿಂದ ಲೋಡ್ ಇದೆ. ಅಲ್ಲಿಂದ ಲೋಡ್ ಐತಿ. ಕೇರಳ ಹೋಗಿದ್ರೆ ಸರ್ ಕೆಲವೊಂದಷ್ಟು ಲೋಡ್ ಆಗಲ್ಲ ಅಂತ ಅಲ್ವಾ? ಆಗಲ್ಲ ಅಣ್ಣ, ಸ್ವಲ್ಪ ಕೇಳ್ಕೋಬೇಕು. ನಮ್ಗೆ ಇವಾಗ ನಾನು ಹೊಸಬ ಅಂದ್ರೆ ಇದಕ್ಕೆ ಮುಂಚೆ ಯಾರು ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರಲ್ಲ, ನಮ್ಮ ಊರವರು, ನಮ್ಮ ಬೆಳಗಾವಿದವರು ಅಥವಾ ಸುತ್ತಮುತ್ತ ಗಾಡಿಯವರು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಇದೇ ರೂಟ್ ಅಲ್ಲಿ ರನ್ ಮಾಡ್ತಾ ಇರೋರು ಸುಮಾರು ಜನ ಇದಾರೆ ಕೇರಳದಲ್ಲಿ. ನಮ್ಮ ಬೆಳಗಾವಿದವರು ಬೇಜಾನ್ ಗಾಡಿ ಹೋಗ್ತವೆ ಕೇರಳಗೆ ಶುಗರ್ ತುಂಬಿ. ಕೇಳ್ಕೋಬೇಕು. ದಿನಕ್ಕೊಂದ್ ಎಷ್ಟು ಗಾಡಿ ಲೋಡ್ ಆಗ್ಬೋದು ಕಮ್ಮಿ ಅಂದ್ರೆ? ಹೇಳಕ್ ಬರಲ್ಲ ಎಷ್ಟು, ಒಂದ್ 50 ಗಾಡಿ ಲೋಡ್ ಆಗ್ಬೋದು? ಜಾಸ್ತಿ ಆಗ್ಬೋದು. ಜಾಸ್ತಿ ಆಗ್ಬೋದು. ಬೇಜಾನ್ ಗಾಡಿ ಹೋಗ್ತವೆ. ಎಲ್ಲಿ ಹೆಚ್ಚಾಗಿ ಲೈನ್ ಅಲ್ಲಿ ನೋಡ್ರೆ ನಮ್ ಬೆಳಗಾವಿ ಗಾಡಿನೇ ಕಾಣುತ್ತೆ. ಹೌದು, ರೋಡಲ್ಲಿ. ಹೌದು, ಎಲ್ಲಿ ಹೋದ್ರು ಅವೇ ಗಾಡಿ ಕಾಣುತ್ತೆ. ಬೆಳಗಾಂ ಬಾಡಿ ಕ್ಯಾಬಿನ್ ನೋಡಿದ್ರೆ ಗೊತ್ತಾಗತ್ತೆ. 22 ಪ್ಯಾಸೆಂಜರ್ ಹೆಚ್ಚು ಸಕ್ಕರೆ ತುಂಬ್ಕೊಂಡ್ ಬರೋ ಗಾಡಿ ಅವೇ. ಹೌದು, ಬೆಳಗಾಂ ಗಾಡಿನೇ. ಮತ್ತೆ ಹೊರಗಿನ ಗಾಡಿ ಹೊರಗಿನ ಗಾಡಿ ಅಷ್ಟೊಂದು ಕಾಣಿಸಲ್ಲ. ನಾನ್ ನೋಡಿರೋ ಪ್ರಕಾರ ಇವಾಗೆಲ್ಲ ಹೋಗ್ತಾ ಇದೀನಲ್ಲ, ಬೆಳಗಾವಿ ಗಾಡಿನೇ ಹೆಚ್ಚು ಕಾಣ್ತಾವ. ಬೆಳಗಾವಿ ಗಾಡಿನೇ ಬಿಟ್ರೆ ಅಂಕೋಲಾ ಗಾಡಿ ಶುಗರ್ಗೆ. ಅವು ಗಾಡಿ ಕಾಣ್ತವೆ ಶುಗರ್ಗೆ. ಹಾಗೆ ನಾವು ನೋಡಿರೋ ಗಾಡಿ ಪ್ರಕಾರ ಬೆಳಗಾವಿ ತುಂಬಾ ಜಾಸ್ತಿ ತುಂಬ್ತಾರೆ. ಇವಾಗ ಹೆಂಗಂದಾನ, ಇದು ಸ್ವಲ್ಪ ಲಾಂಗ್ ರೂಟ್ ಅನ್ಸುತ್ತೆ, ಬಟ್ ಲಘುನ ಕವರ್ ಆಗತ್ತ. ಯಾವ್ದು ಇದು? ಕೇರಳ ರೂಟ್? ಕೇರಳ, ಮಂಗಳೂರು. ಓಕೆ, ಇಲ್ಲಿಂದ ಮಂಗಳೂರಿಗೆ ಬಂದ್ರೆ ಎಲ್ಲಿ ಬೇಕಾದ್ರೆ ಲೋಡ್ ಸಿಗುತ್ತೆ ಅನ್ನೋದು ಸ್ವಲ್ಪ ನಂಬಿಕೆ ಇರ್ತದೆ. ನಂಬಿಕೆ ಮೇಲೆ ಬರೋದು, ಬೇರೆನಲ್ಲ. ಇವಾಗ ನಾವು ಕೇಳಕ್ ಹೋದ್ರು ಅಲ್ಲಿಂದ MT ಮಂಗಳೂರಿಗೆ ಬರೋದು. ಬೈ ಚಾನ್ಸ್ ಏನಾರು ಲೋಡ್ ಇಲ್ಲ ಅಂದ್ರೆ 400 ಕಿಲೋಮೀಟರ್ MT ಬರ್ತಾರೆ. 90% ಜನ MT ಬರ್ತಾರೆ. 400 ಕಿಲೋಮೀಟರ್ ಬಂದು ಅಲ್ಲಿಂದ ತುಂಬಿಕೊಂಡು ಎಲ್ಲಿ ಬೇಕಾದ್ರೆ ಹೋಗುತ್ತೆ. ಲೋಡಿಂಗ್ ಆಗತ್ತೆ. ಆ ವಿಶ್ವಾಸ ಮೇಲೆನೆ ಬರೋದು. ಅದೇ ವಿಶ್ವಾಸ ಮೇಲೆ. ಅಲ್ಲಿಂದ ಹೊಸಪೇಟೆ ತುಂಬ್ತಾರೆ, ಎಲ್ಲ ಮೈನ್ಸ್ ತುಂಬಿಕೊಂಡು ಗೋವಾಕ್ ಹೋಗಿ ಗೋವಾದಿಂದ ಸ್ಲ್ಯಾಗ್ ಇದರ ತುಂಬ್ತಾರೆ. ಹೌದು, ಡಿಪೆಂಡ್ ಅವ್ರ ಮೇಲೆ ಇರುತ್ತಾನ. ಆತರ. ಸರ್, ಇವಾಗ ಲೋಡ್ ಮಾಡಿ ಬಂದಿರೋದು ಎಂತ ಐಟಮ್ ಸರ್? ಇದು MRF ಟೈರ್ ಅಣ್ಣ. MRF ಟೈರ್ ರಬ್ಬರ್ ಇರೋದು. ಓಕೆ, ಪೂರ್ತಿ ಕಟ್ ಮಾಡಿರೋದು? ಲೈಟ್ ಬರ್ತದೆ ಪೀಸ್. ಅದನ್ನ ಡೈರೆಕ್ಟ್ ಅಲ್ಲಿ ಯೂನಿಟ್ ಅಲ್ಲಿ ಹೋಗಿ ಖಾಲಿ ಮಾಡಿದ್ರೆ ಅಲ್ಲಿ ಟೈರ್ ತಯಾರಾಗುತ್ತೆ. MRF ಟೈರ್ ರೆಡಿ ಆಗುತ್ತೆ. ಹಾಗೆ ಸರ್, ಎಲ್ಲಿ ಕೇರಳದಿಂದನೇ ಲೋಡ್ ಆಗಿರೋದು? ಕೇರಳದಿಂದನೇ. ಹಾಗೆ ಅಲ್ಲಿ ಏರ್ಪುರ್ ಅಂತ ಒಂದು ಊರ್ ಐತೆ, ಅದು ಸಿಟಿ ರಬ್ಬರ್ ಪಾರ್ಕ್ ಹತ್ರ. ಆ ರಬ್ಬರ್ ಪಾರ್ಕ್ ಇಂದ ಲೋಡ್ ಆಗುತ್ತೆ. ರಬ್ಬರ್ ಪಾರ್ಕ್ ಇಂದ ಲೋಡ್ ಆಗುತ್ತೆ. ಗೋವಾ ಖಾಲಿ ಮಾಡಿ ಗೋವಾದಿಂದ ಗೋವಾದಿಂದ ತುಂಬೋದಾದ್ರೆ ತುಂಬೋದು, ಇಲ್ಲ ಅಂದ್ರೆ ಎನ್ಕ್ವೈರಿ ಮಾಡಿ ಕೇಳೋದು. ಸ್ಲ್ಯಾಗ್ ಎಲ್ಲ ಲೋಡಿಂಗ್ ಏನಾರ ಐತಂದ್ರೆ. ಇಲ್ಲ ಲೋಡ್ ಆಗತ್ತೆ, ಅಲ್ಲಿ ಲೋಡ್ ಆಗುತ್ತೆ. ಬಾಡಿಗೆ ಕಡಿಮೆ. ಸುಮ್ನೆ ಇಲ್ಲ ಅಂದ್ರೆ ಸುಮ್ನೆ MT ಹೋಗ್ಬಿಡೋದು. ಬೆಳಗಾವಿ MT ಹೋಗ್ಬಿಟ್ಟು ಅಲ್ಲಿಂದ ಏನ್ ಸಿಗುತ್ತೆ ಸಕ್ಕರೆನ ಮತ್ತೆ ಸಕ್ಕರೆ ತುಂಬೋದು. ಸಕ್ಕರೆನೆ. ಸರ್, ಸಕ್ಕರೆ ಇಲ್ಲ ಆದ್ರೆ ಏನ್ ತುಂಬ್ತೀರಾ? ಅದೇ ಬೇಜಾನ್ ಮತ್ತೆ ಬಾಡಿಗೆ ಇದೆ ಅಣ್ಣ, ಎಲ್ಲ ಬಾಕ್ಸ್ ಇರುತ್ತೆ ಎಲ್ಲ. ಅಲ್ಲಿಂದ ಸೇಡಮ್ ಸಕ್ಕರೆ ಮೇಲೆ ಒಂದೇ ಡಿಪೆಂಡ್ ಆಗಿಲ್ಲ? ಇಲ್ಲ, ನಾನ್ ಸಕ್ಕರೆ ಮೇಲೆ ಡಿಪೆಂಡ್ ಇಲ್ಲ ಅಣ್ಣ. ನಾನ್ ಫಸ್ಟ್ ತುಂಬ್ತಿರೋದು ಬಾಕ್ಸ್ ತುಂಬ್ತಾ ಇದ್ದೆ ಸೀಸನ್ ಅಲ್ಲಿ. ಎಲ್ಲಿ? ಅಲ್ಲಿಂದ ಸೇಡಮ್ ಗುಲ್ಬರ್ಗ. ಬೆಳಗಾಂ ಟು ಸೇಡಮ್. ಬೆಳಗಾವಿಯಿಂದ ಸೀದಾ ನಾನು ಅಲ್ಲೇ ತುಂಬೋದು. ಅಲ್ಲಿಂದ ಸಿಮೆಂಟ್ ತುಂಬಿಕೊಂಡು ಗೋವಾ ಹೋಗ್ತದೆ. ರೆಗ್ಯುಲರ್ ಟ್ರಿಪ್. ಹಾಗೆ ಒಂಥರ ಮಂಗೂರ್ ತರಾನೇ ನಮ್ ಬೆಳಗಾವಿಯಿಂದ ಲೋಡ್ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ಸಿಗುತ್ತೆ.
ಹೌದು ನಮ್ ಬೆಳಗಾವಿಯಿಂದ ಲೋಡ್ ಇಲ್ಲ ಅಂತ ಏನಿಲ್ಲ. ಟ್ರಕ್ಕಿನ ಮುಂದೆ 90% ಜನ ನಾವು ಟ್ರಕ್ಕಿನವರಲ್ಲೇ ಹೌದು ಬೆಳಗಾವಿ. ಬೆಳಗಾವಿನೇ ಜಾಸ್ತಿ 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 ಇರೋದು ಗಾಡಿ. ಜಾಸ್ತಿ ಅಲ್ಲಿ ಮತ್ತೆ ದೊಡ್ಡ ಏರಿಯಾ ಅಲ್ವಾ? ದೊಡ್ಡ ಸೆಕೆಂಡ್ ರಾಜಧಾನಿ ಅಣ್ಣ ಹೌದು ನಮ್ ಬೆಳಗಾವಿ. ದೊಡ್ಡ ಏರಿಯಾ. ಹಾ. ಸರ್ ನೀವು ಈ 14 ವೀಲ್ ಗಾಡಿದು ಹಾ. ಪ್ರಾಫಿಟ್ ಎಲ್ಲ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀರಾ ಸರ್? ಇದು ಕೇರಳ ರೂಟಿಗೆ ತುಂಬ್ಕೊ ಬಂದ್ರೆ ಪ್ರಾಫಿಟ್ ಎಲ್ಲ ಅಂತ ಏನಿಲ್ಲ ಅಣ್ಣ. ಡ್ರೈವರ್ ಪೇಮೆಂಟ್ ಅಂತ ಏನ್ ತೆಗಿಯಲ್ಲ ನಮ್ ಓಕೆ ತೆಗಿಯಲ್ಲ. ಇಲ್ಲ. ಓಕೆ ಡ್ರೈವರ್ ಪೇಮೆಂಟ್ ಅಲ್ಲೇ ಸೇವಿಂಗ್ ಮಾಡ್ಕೊಂಡು ತಗೊಂಡಿರೋ ಸಾಲ ತೀರ್ಸೋದು. ಅಷ್ಟೇ. ಹಾ, ಮತ್ತೇನು ಉಳಿತೆಲ್ಲ ಮಿಕ್ಕಿದ್ EMI ಕಟ್ಟೋದು. EMI ಕಟ್ಟೋದು. EMI ಕಟ್ಟೋದು ಎಷ್ಟಾಗತ್ತೆ ಅಷ್ಟು ಕಟ್ಬಿಡೋದು. ಎಷ್ಟಾಗತ್ತೆ ಅಷ್ಟು ಕಟ್ಟೋದು. ಅಷ್ಟೆಲ್ಲ ಮಾಡಿದ್ರು ಒಂದ್ EMI ಡ್ಯೂ ಬೀಳುತ್ತಾನ. ಬೀಳುತ್ತೆ. ಕಂಪಲ್ಸರಿ ರೆಗ್ಯುಲರ್ ಕಟ್ಟಕ್ ಆಗಲ್ಲ. ಕಟ್ಟಕ್ಕಾಗಲ್ಲ. ಓಕೆ. ಅಂದ್ರೆ ಹೊರಗಡೆ ನಾವು ತಕೊಂಡಿರ್ತೀವಿ, ಅವ್ರದ್ದು ಕೊಡ್ಬೇಕಾಗತ್ತೆ. ಖಂಡಿತ. ಮತ್ತೆ ಈ ಕಡೆ EMI ಕಟ್ಬೇಕು. ಹೌದು. ಒಂದೇ EMI ಕಟ್ಕೊಂಡ್ ಹೋಗೋದಿದ್ದಾರೆ ಗಾಡಿ ಲೈನ್ ಕುಂದ್ರುತ್ತೆ. ಸರ್ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಲೈನ್ ಮೇಲೆಲ್ಲ ಒಂದ್ ಗಾಡಿ ಮಾಡೋದಕ್ಕೆನೆ 2-3 ಮಾಡಿದ್ರೆ ರೊಟೇಷನ್ ಆಗುತ್ತೆ. ಎರಡು ಮಾಡ್ಬೇಕು. ಎರಡು ಮಾಡಿದ್ರೆ ಟೆನ್ಷನ್ ಇಲ್ಲ. ಹೌದು ರೊಟೇಷನ್ ಆಗ್ತಾ ಇರತ್ತೆ ಅಂತ. ಎರಡು ಮಾಡಿದ್ರೆ ಬೈ ಚಾನ್ಸ್ ಅದು ಹೋಯ್ತು ಖಾಲಿ ಆಯ್ತು ಅಂದ್ರೆ ಇದು ತುಂಬ್ತಾ ಇರುತ್ತೆ ಇಲ್ಲಿ. ಬೈ ಚಾನ್ಸ್ ಈ ಗಾಡಿ EMI ಬಂದ್ರೆ ಆ ಗಾಡಿಯಿಂದ ಅದ್ ಮಾಡ್ಕೊಂಡು ಈ ಗಾಡಿ ಪೇ ಮಾಡ್ಬೋದು. ಹೌದು. ಈ ಗಾಡಿ EMI ಬಂದ್ರೆ ಅದನ್ನ ಪೇ ಮಾಡ್ಬೋದು. ಒಂದೇ ಗಾಡಿಯ ಮೇಲೆ ಡಿಪೆಂಡ್ ಆದ್ರೆ ಯಾವ್ದು ಆಗಲ್ಲ. ಯಾವ್ದು ಆಗಲ್ಲ. ಇಲ್ಲ ಅಂದ್ರೆ ಆಚೆಯಿಂದ ದುಡ್ಡು ಇಸ್ಕೋಬೇಕು, ಇಲ್ಲ ಫ್ರೆಂಡ್ ಸರ್ಕಲ್ ಇಂದ ದುಡ್ಡು ಇಸ್ಕೋಬೇಕು, ಹಾಕ್ಬೇಕು, ಆಮೇಲೆ ಖಾಲಿ ಆದ್ಮೇಲೆ ಆ ದುಡ್ಡು ತಗೊಂಡು ಅವ್ರಿಗೆ ಕೊಡ್ಬೇಕು. ಸರ್ ಒಂದ್ ಟ್ರಿಪ್ ಬೆಳಗಾಮಿಂದ ಕೇರಳ ಹೋಗಿ ಅನ್ಲೋಡ್ ಮಾಡಿ ಮತ್ತೆ ಅಲ್ಲಿಂದ ತುಂಬ್ಕೊ ಬಂದ್ ಮತ್ತೆ ಬೆಳಗಾಂ ಬಂದ್ರೆ ಎಷ್ಟು ಉಳಿಯುತ್ತೆ ಸರ್ ನಿಮ್ಗೆ? ಡೀಸೆಲ್ ಖರ್ಚು ಎಲ್ಲ ಹೋಗಿ. ಇವಾಗ ನಾನ್ ಮಾಡಿರೋದು ಟ್ರಿಪ್ ಅಣ್ಣ. ನಾನು ಅಲ್ಲಿಂದ ಬೆಳಗಾವಿಯಿಂದ ನಾನು ತುಂಬಿರೋದು ಇದಕ್ಕ. ಬಾಡಿಗೆ ಎಷ್ಟಾಗಿತ್ತು? ನಮ್ದು 80,000 ಆಗಿತ್ತು. 80,000 ಕೇರಳಗೆ. ಓಕೆ. ಅಲ್ಲಿಂದ ಇವಾಗ ಈ ಮಾಲ್ 30 ಟನ್ ಅಲ್ವಾ? 30 ಟನ್. ಜಾಸ್ತಿ ತುಂಬಿಲ್ಲ. ಓಕೆ. 30 ತುಂಬಿರೋದು. ಅಲ್ಲಿಂದ ನಾನು ರಿಟರ್ನ್ ತುಂಬಿರೋದು ಈ ರಬ್ಬರ್ ಗೋವಾಗೆ 60,000. 60,000 ಕೇರಳದಿಂದ. ಓಕೆ. ಹಾಗೆ ನೋಡಿದ್ರೆ ಕೇರಳದಿಂದನೇ ಬಾಡಿಗೆ ಜಾಸ್ತಿ ಇದೆ ಅಲ್ವಾ? ಜಾಸ್ತಿ ಐತನ. ಬಟ್ ಏನು ಒಂದ್ ಸೈಡ್ ಹೋಗುತ್ತಾನ. ಒಂದ್ ಸೈಡ್ ಪೂರ್ತಿ ಬಾಡಿಗೆ ಹೋಗುತ್ತೆ. ಖರ್ಚು, ಟೋಲ್ ನಾಕ, ಊಟ ತಿಂಡಿ ಇದೆಲ್ಲ. ಡ್ರೈವರ್ ಸ್ಯಾಲ್ರಿ ಅಂತ ಏನ್ ತೆಗಿಲ್ಲ ನಾನು. ಡ್ರೈವರ್ ಸ್ಯಾಲ್ರಿ ತೆಗೆದ್ರೆ ಏನ್ ಉಳಿಯಲ್ಲ. ಹಿಂಗಾಗಿ ನಾವು ಡ್ರೈವರ್ ನಿಚ್ಚಲ್ಲ. ಒಂದು ನಾನು ಹೊಡಿತೀನಿಲ್ಲ, ನಮ್ಮ ಅಣ್ಣ ಹೊಡಿತಾನೆ, ಬಿಟ್ರೆ ಯಾರಿಲ್ಲ. ಒಬ್ರೇ ಓಡಿಸ್ತೀರಾ? ಯಾರೋ ಒಬ್ರು ಬರ್ತಾರೆ ಹುಡುಗರೆಲ್ಲ. ಇಲ್ಲಾಂದ್ರೆ ಒಬ್ರೇ ಹೋಗೋದು. ರೂಢಿ ಆಗಿದೆ ಇವಾಗ, ಏನಿಲ್ಲ ಅಣ್ಣ. ಯಾಕಂದ್ರೆ ನಮ್ ಬೆಳಗಾವ್ ಗಾಡಿ ಬೇಜಾನ್ ಇರುತ್ತೆ. ಯಾರ ಕೈ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆದ್ರೂ ನಿಲ್ಲಿಸ್ತಾರ. ನಂಬಿಕೆ ಐತೆ. ಒಂದೇ ರೂಟ್ ಮೇಲೆ ಒಂದೇ ರೂಟೇಷನ್. ಯಾರು ಹಂಗೆ ನೋಡ್ಕೊಂಡು ಸುಮ್ನೆ ಯಾರು ಹೋಗಲ್ಲ. ಪ್ರಾಬ್ಲಮ್ ಆದ್ರೆ ನಿಲ್ತಾರ. ಹೌದು. ರೋಡ್ ಮೇಲೆ ಗಾಡಿಯವರೇ ಆಗದವ್. ಡ್ರೈವರ್ ಆಗೋದು. ಹಂಗಾಗಿ ಏನ್ ಟೆನ್ಷನ್ ಇಲ್ಲ. ಒಬ್ಬರೇ ಬರ್ತೀವಿ. ಎಷ್ಟು ಪ್ರಾಫಿಟ್ ಮಾಡ್ತೀರಾ ಸರ್ ಒಂದ್ ಸರೌಂಡಿಂಗ್ ಹೋಗಿ ಬಂದ್ರೆ? ಇವಾಗ ನಾನು ಪ್ರಾಪರ್ ಏನ್ ಕ್ಯಾಲ್ಕುಲೇಷನ್ ಮಾಡಿಲ್ಲ. ಬಟ್ ಇವಾಗ ಅಲ್ಲಿ ರಬ್ಬರ್ ಖಾಲಿ ಆದ್ಮೇಲೆ ಒಂದ್ ಎಲ್ಲಾ ಖರ್ಚು ತೆಗೆದ್ಬಿಟ್ಟು ಒಂದ್ 50,000 ಹೋಯ್ತು. 50,000 ಎಷ್ಟು ದಿನಕ್ಕೆ? 1 ವೀಕ್ ಹೋಗ್ತಾನ. ಒಂದ್ ವಾರಕ್ಕೆ. ಓಕೆ. ಮಂತಿಗೆ 4 ಟ್ರಿಪ್ ಆಗತ್ತಾ? 4-5? 3 ಅಷ್ಟೇ. ಅದೇ ಸಿಮೆಂಟ್ ತುಂಬಿದ್ರೆ ಎಷ್ಟಾಗತ್ತೆ? ಸಿಮೆಂಟ್ ಅಣ್ಣ ಅದು ನಾವ್ ಎಷ್ಟು ಟ್ರಿಪ್ ಹೊಡಿತೀವಿ ಅದ್ರ ಮೇಲೆ ಡಿಪೆಂಡ್. ನಾವು ಟೈಮಿಂಗ್ ಮೇಲೆ ಹೊಡಿಬೇಕು. ಅರ್ಜೆಂಟ್ ಟ್ರಿಪ್ ಮಾಡ್ಬೇಕು. ಎಂಟಿ ಹೊಡಿಬೇಕು ಅಲ್ಲಿಂದ ರಿಟರ್ನ್. ಒಂದೇ ಸೈಡ್ ಅದು ಬಾಡಿಗೆ ಸಿಮೆಂಟ್ ಹೊಡೆದ್ರೆ. ಲೋಕಲ್ ಎಲ್ಲಿ ಬೇಕಾದಲ್ಲಿ ಹೊಡಿಬಹುದು ನೀವು. ಹೌದು. ನಾವು ಇಲ್ಲಿ ಮಠ ಬಂದಿದ್ದೀವಿ ಇವಾಗ. ಮಂಗಳೂರು, ಉಡುಪಿ ಮಠನು. ಕಾರವಾರ ಖಾಲಿ ಮಾಡಿ ಎಂಟಿ ಹೋಗ್ತೀವಿ ನಾವು. ಎಂಟಿ ಹೋಗ್ತೀರಾ? ಅದು ಡೀಸೆಲ್ ಅಲ್ಲಿ ಉಳಿಯೋದಲ್ವಾ? ಅದೇ ಡೀಸೆಲ್ ಅಲ್ಲಿ ಉಳಿಯೋದು. ಒಂದು 10,000 ಉಳಿತೆ ಇಲ್ಲಿ ಕಾರವಾರಿಗೆ ನಾವು ಎಂಟಿ ಸಿಮೆಂಟ್ ಲೋಡ್ ಮಾಡಿ ಹೋದ್ರೆ. ಒಂದ್ ದಿನಕ್ಕೆ. ಅಲ್ಲಿಂದ ಲೋಡ್ ಮಾಡಿದ್ದೇನೆ ಇಲ್ಲಿ ಬಂದು ಖಾಲಿ ಮಾಡೋದು. ನೈಟ್ ಅಲ್ಲಿ ಲೋಡ್ ಆಯ್ತಂದ್ರೆ ಇವಾಗ ಬಂದಿಲ್ಲ, ಮಾರ್ನಿಂಗ್ ಖಾಲಿ ಮಾಡಿಬಿಟ್ಟು ಒಳ್ಳೆ ರಿಟರ್ನ್ ಲೈಟ್ ಲೋಡ್ ಆದ್ರೆ 10,000. 24 ಗಂಟೆಯಲ್ಲಿ ಲೋಡ್ ಆಗ್ಬೇಕು. 24 ಗಂಟೆಯಲ್ಲಿ. ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಇಲ್ಲಾಂದ್ರೆ ಲಾಸ್ ಅಣ್ಣ. ಇಲ್ಲಿ ಅಂದ್ರೆ ಇದೇ ರಿಟರ್ನ್ ಬಾಡಿಗೆ ಇತ್ತಂದ್ರೆ ಒಳ್ಳೇದು. ರಿಟರ್ನ್ ಬಾಡಿಗೆ ಇದ್ರೆ ಒಳ್ಳೇದು. ರಿಟರ್ನ್ ಬಾಡಿಗೆ ಇರ್ಬೇಕು. ರಿಟರ್ನ್ ಬಾಡಿಗೆ ಇಲ್ಲ ಅಂದ್ರೆ ಮಂಗಳೂರೆಲ್ಲ ಹೋದ್ರೆ ಚೆನ್ನಾಗಿ ಉಳಿಯುತ್ತೆ. ಮಂಗಳೂರು ಹೋದ್ರೆ ಉಳಿತಾನ. ಅದು ಮಂಗಳೂರಿಗೆ ಹೋದ್ರೆ ನಾವ್ ಎಲ್ಲಿ ತುಂಬೇಕು ಅನ್ನೋದು ಸರಿಯಾಗಿ ಗೊತ್ತಿರ್ಬೇಕು. ಇವಾಗ ನಾನೇ ಸ್ಟಾರ್ಟಿಂಗ್ ಹೊಡಿಯುವಾಗ ತುಂಬಾ ಲಾಸ್ ಮಾಡಿದ್ದೀನಿ. ತುಂಬಾ ಸಿಮೆಂಟ್ ಅಲ್ಲೂ ಲಾಸ್ ಆಗಿದ್ದೀನಿ, ಇದ್ರಲ್ಲೂ ಲಾಸ್ ಆಗಿದ್ದೀನಿ. ನಮ್ಮ ಅಣ್ಣನಿಗೆ ಇರೋ ನಾಲೆಜ್ ನನಗಿರ್ಲಿಲ್ಲ ಅವಾಗ. ಸುಮ್ನೆ ಗಾಡಿ ಓಡ್ಸಕ್ ಬರುತ್ತೆ ಅನ್ನೋದು ಅಷ್ಟೇ ಗೊತ್ತಿತ್ತು. ಅದ್ ಬಿಟ್ರೆ ಎಲ್ಲಿ ತುಂಬಬೇಕು, ಹೇಗೆ, ಏನು ಅದೆಲ್ಲ ನಾಲೆಜ್ ಇರಲಿಲ್ಲ. ಈ ಸುತ್ತಮುತ್ತ ಇರೋರ್ನ ಕೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ದವ್ರನ್ನ ಕೇಳಿದಾಗ ಎಲ್ಲ ಗೊತ್ತಾಗಿತ್ತು ಎಲ್ಲೆಲ್ಲಿ ತುಂಬಬೇಕಂತ. ಎಲ್ಲಿ ತುಂಬಬೇಕು, ಹೇಗೆ, ಏನು. ಹಾಗೆ ಸರ್ ತುಂಬಾ ಲಾಸ್ ಮಾಡ್ಕೊಂಡಿದ್ದೀರಾ? ಲಾಸ್ ಬೇಜಾನ್ ಲಾಸ್ ಆಗಿದೆ. ಅಂದ್ರೆ ಹೊರಗಡೆ ಲೋಡಿಂಗ್ ಇಲ್ಲೇ ಇರೋ ಪಾಯಿಂಟ್ ಎಲ್ಲ ಹೋಗಿ 4 ದಿನ ನಿಂತಿದ್ವಿ, 8 ದಿನ ನಿಂತಿದ್ವಿ ಒಂದೊಂದ್ಸಾರಿ. ಲೋಡ್ ಖಾಲಿ ಆಗದೆ ಇರೋದು. ಲೋಡ್ ಖಾಲಿ ಆದ್ಮೇಲೆ ಲೋಡ್ ಸಿಕ್ಕಿಲ್ಲ ನಾ ರಿಟರ್ನ್ ಲೋಡ್ ಸಿಕ್ಕಿಲ್ಲ. ಅದಕ್ಕೆ ಫುಲ್ ಈ ಕಡೆಯಿಂದ ಬಿಡುವಾಗ್ಲೇ ಎಲ್ಲಾರನು ಸ್ವಲ್ಪ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಹೋಗೋದು. ಆ ಕಡೆಯಿಂದ ಲೋಡ್ ಸೆಟ್ ಮಾಡುವಾಗ್ಲೇ ಫುಲ್ ಕನ್ಫರ್ಮ್ ಮಾಡ್ಕೋದು. ಯಾಕಂದ್ರೆ ನಮ್ದು ಇರೋದು ಒಂದೇ ಗಾಡಿ. ಇದ್ ದುಡಿದ್ರೇನೆ EMI ಕಟ್ಟೋದು, ಹೊರಗಡೆ ಇರೋ ತಗೊಂಡ್ರು ಸಾಲಾಗೆಲ್ಲ ತಿರ್ಸಕ್. ಇಲ್ಲ ಅಲ್ಲಿ ಹೋಗಿ ಒಂದ್ 8 ದಿನ ನಿಂತ್ರೆ ಮುಗ್ದೈತೆ. ಇದು ಡೈಲಿ 5,000 ತೆಗಿಡ್ಬೇಕಣ್ಣ. ದಿನಕ್ಕೆ 5,000 ದುಡಿಬೇಕು. 5,000 ದುಡಿಬೇಕು.
ಈ ಈಗ ಗಾಡಿಗೆ? ನಮ್ ಕ್ಯಾಲ್ಕುಲೇಷನ್ ಪ್ರಕಾರ ಬೇರೆದವ್ರದ್ದು ಗೊತ್ತಿಲ್ಲ. ಹೌದು 14 ವೀಲಿಗೆ. ಹಾ 14 ವಿಲೇಜ್ ಅಂತಲ್ಲ, ನಾವು ತಗೊಂಡಿರೋದು EMI ಆಗ್ಲಿ ಹೊರಗಡೆ ಕೊಟ್ಟಿರೋದಾಗ್ಲಿ ನಿಮ್ಮ ಕೆಪಾಸಿಟಿ ನಮ್ ಕೆಪಾಸಿಟಿ ನಮ್ದು 5,000 ತೆಗಿಡ್ಬೇಕು 5,000 ಡೈಲಿ. 5,000 ಡೈಲಿ. 1.5 2 ಲಕ್ಷ ಒಳಗೆ ನಮ್ ಪ್ರಾಫಿಟ್ ಆದ್ರೆ ಬರೋಬ್ಬರ ವರ್ಕೌಟ್ ಆಗತ್ತಾನ. ಓಕೆ, ಅದಕ್ಕಿಂತ ಕಮ್ಮಿ 1 ಲಕ್ಷ ಒಳಗಡೆ ಆದ್ರೆ ಫುಲ್ ಲಾಸ್. ಫುಲ್ ಲಾಸ್ ತಿಂಗಳಿಗೆ. ತಿಂಗಳಿಗೆ 1 ಲಕ್ಷ ಒಳಗೆ ಆಗದೆ ಅವರು. ಡೀಸೆಲ್ ಏನ್ ತೋಡ ಎಷ್ಟು ರೇಟ್ ಆಗಿದೆ ನೋಡಿಲ್ಲ ನಾ. ಹೌದು, ಡೀಸೆಲ್ 100 ಮಟ ಆಗಿದೆ. ಡೀಸೆಲ್ ಇಲ್ಲ ಅಂದ್ರು ತುಸ ಬಾಡಿ ಆಗತ್ತೆ. ಇವಾಗ ಒಂದು 70,000 ಡೀಸೆಲ್ ಹಾಕಿದ್ದೀನಿ ನಾನು ಹೋಗಿ ಬರ್ಬೇಕಾರೆ. ಇದಕ್ಕೆ ಇವಾಗ ಹೋಗಿ 70,000 ಡೀಸೆಲ್ ಇನ್ನ 5,000 ಹಾಕ್ಬೇಕು ನಾನು ಹೋಗ್ಬೇಕು. ಮತ್ತೆ ಬೆಳಗಾವ್ ಹೋಗ್ಬೇಕಂದ್ರೆ ಬೆಳಗಾವಿಗೆ ಹೋಗ್ಬೇಕು. ಓಕೆ, ಇದು ಬೆಳಗಾವಲ್ಲೇ ಹಾಕಿರೋದು? ಇದು ಬೆಳಗಾವಿಲಿ ಫುಲ್ ಮಾಡ್ತೇನೆ ಒಂದ್ಸಲ. ಓಕೆ, ಅಲ್ಲಿ ಬಂದು ಇಲ್ಲಿ ಮಾಹಿಯಲ್ಲಿ ಫುಲ್ ಮಾಡ್ತೀನಿ. ಕೇರಳ ಕಮ್ಮಿ ಐತೆ ಸ್ವಲ್ಪ. ಅಲ್ಲಿ ತುಂಬಾ ಕಡಿಮೆ, 11-12 ರೂಪಾಯಿ ಕಡಿಮೆ ಡೀಸೆಲ್. ಹೌದು, ಭಾರಿ ವೇರಿಯೇಷನ್ ಆಗುತ್ತೆ. ಅಲ್ಲೇ ಬಂದು ಫುಲ್ ಮಾಡ್ಬೇಕು ಸರ್ ಚಂದ ಜನ. ಮತ್ತೆ ಅಲ್ಲಿ ಕೇಳೋದ್ರಲ್ಲಿ ಲೋಡ್ ಆದ್ರೂ ಒಂದ್ 10,000 ಡೀಸೆಲ್ ಹಾಕೊಂಡ್ ಒಳ್ಳೆ ಮಾಹಿಯಲ್ಲಿ ಇದನ್ನ ಹಾಕೋದು ಡೀಸೆಲ್. ಹೌದು, ಅದು ಬಿಟ್ರೆ ಅಲ್ಲಿ ಡೀಸೆಲ್ ಹಾಕಲ್ಲ. ಅದೊಂದು ಆಸೆ. ಒಂದು 12-11 ರೂಪಾಯಿ ಉಳಿದ್ರು ಮನ್ಸಿಗೆ ಎಷ್ಟೋ ಸಮಾಧಾನ. ಶೇವಿಂಗ್ ಹಂಗ ಪರ್ಫೆಕ್ಟ್ ಆಗಿ ಹೊಡಿದ್ರ ಪರ್ಫೆಕ್ಟ್ ಆಗಿ ಹೊಡಿದ್ರೆ ಫುಲ್ ಕ್ಯಾಲ್ಕುಲೇಷನ್ ಇರ್ಬೇಕಣ್ಣ. ಫುಲ್ ಜಿಪ್ ಎಲ್ಲಾನು ಲೆಕ್ಕ ಇರ್ಬೇಕು. ಎಲ್ಲಾನು ಲೆಕ್ಕ ಇರ್ಬೇಕು. ಓಕೆ, ಮತ್ತೊಂದ್ 500 ರೂಪಾಯಿ ತಗೊಂಡು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಉಳಿತೀವಿ ಬಿಡು ಅಂತ ಅನ್ಕೊಂಡ್ರೆ ಉಳಿಯೋದಿಲ್ಲ. ನಾವೆಲ್ಲ ನಾನು ಗಾಡಿಯಲ್ಲಿ ಅಡಿಗೆ ಮಾಡ್ಕೊಂಡು ಒಬ್ರೇ ಅಡಿಗೆ ಮಾಡ್ಕೋತೀರಾ? ಹಾಗೆ ಸರ್, ಫೈನಲಿ ಈ ಫೀಲ್ಡಿಗೆ ಹೊಸದಾಗಿ ಗಾಡಿ ಮಾಡೋರಿಗೆ ಏನಂತ ಹೇಳ್ತೀರಾ ಸರ್? ತುಂಬಾ ಜನನ ಕೇಳಿ, ಯಾರಾದ್ರೂ ಅವ್ರ ಸುತ್ತಮುತ್ತ ದೊಡ್ಡವ್ರು ಇದ್ರೆ ಅದ್ರಲ್ಲಿ ಏನಾದ್ರು ಪಳಗಿದ್ರೆ ಮಾತ್ರ ತೆಗಿಯೋದು ಒಳ್ಳೇದನ ಗಾಡಿ. ಗೊತ್ತಿದ್ರೆ ಸುಮ್ನೆ ತೆಗಿತೀವಿ ಅಂತ ಹೇಳಿ ದುಡ್ಡು ಐತಿ ಅಂತ ತೆಗಿಯೋದಲ್ಲ. ದುಡ್ಡು ಇದ್ರು ಸಾಕಾಗಲ್ಲ ಅದಕ್ಕೆ. ಖಂಡಿತ ನಾವ್ ತೆಗ್ದಿರೋದು ಕೆಪಾಸಿಟಿ ಬೇಕು ಇದಕ್ಕೆ. ಓಡ್ಸಕ್ ಏನ ಚಿಕ್ಕ ಮಕ್ಳು ಓಡಿಸ್ತಾರ, ಎಲ್ಲರೂ ಓಡಿಸ್ತಾರ. ಇವಾಗ ನಮ್ಗ ಆಗಿರೋ ಅನುಭವ ಪ್ರಕಾರ ನಾವ್ ಗಾಡಿನ ಮಾಡಬಾರ್ದಿತ್ತು ಅನ್ನೋ ತರ ಆ ತರ ಫೀಲ್ ಆಗೈತೆ ನಮ್ಗೆ ಇವಾಗ. ಈಗ ನಿಮ್ಗೆ ಅನುಭವ ಕಷ್ಟಪಟ್ಟಿದ್ದೀರಾ ತುಂಬಾ ಅಣ್ಣ, ತುಂಬಾ. ಅಂದ್ರೆ ತಿಕ್ಕೊಂಡಿರೋ ನಾವು ಯಾರ ಹತ್ರ ಸಾಲ ತಿಕ್ಕೊಂಡಿದೀವಲ್ಲ ಅವ್ರಿಗೆ ಟೈಮ್ ಕೊಟ್ಟಕ್ಕಾಗಿಲ್ಲ ನಮ್ಗೆ. ಇವಾಗ ಇನ್ನೂ ಸ್ವಲ್ಪ ಕೊಡ್ಬೇಕು. ಅರ್ಧ ಅಷ್ಟ ಕೊಟ್ಟಿವಿ ನಾವು, ಇನ್ನೂ ಫುಲ್ ಕೊಟ್ಟಿಲ್ಲ. 4 ವರ್ಷ ಆದ್ರೂ ಫುಲ್ ನಾ ಪೇಮೆಂಟ್ ಮಾಡಿಲ್ಲ ಯಾರಿಗೂ. ಇನ್ನೂ ಅರ್ಧ ಕೊಡ್ಬೇಕು. ಆಮೇಲೆ ಇವಾಗ EMI ರೀಲೋನ್ ಮಾಡಿರೋದು ಇವಾಗ ಇನ್ನೂ ಇಲ್ಲ ಅಂದ್ರೆ ಒಂದು 18 ಲಕ್ಷ ಇದೆ ಗಾಡಿ ಮೇಲೆ. ಇವಾಗ ಇನ್ನೊಂದ್ 2 ವರ್ಷ ಆಮೇಲೆ ಕ್ಲಿಯರ್ ಆಗತ್ತೆ. ಇವಾಗ ಒಂದ್ ಸ್ವಲ್ಪ ರೊಟೇಷನ್ ಹೋಗ್ತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಇವಾಗೇನ್ ಟೆನ್ಷನ್ ಇಲ್ಲ. ಅಂದ್ರೆ ಒಂದ್ ರೊಟೇಷನ್ ಮನಸ್ಸಲ್ಲಿ ಕುಂತಂದ್ರೆ ಸೆಟ್ ಆಗತ್ತೆ. ತಿಂಗಳಿಗೆ ಒಂದ್ 2 ಲಕ್ಷ ಆದ್ರೆ ಇಷ್ಟು EMI, ಇಷ್ಟು ಹೊರಗಡೆ ಕೊಡ್ಬೇಕು, ಇಷ್ಟು ಸೇವಿಂಗ್ ಉಳಿತ ಅಂತ ಒಂದ್ ಕ್ಯಾಲ್ಕುಲೇಷನ್ ಕುಂತ ಬಿಡುತ್ತೆ ಮೈಂಡ್ ಅಲ್ಲಿ. ಇಲ್ಲ ಅಂದ್ರೆ ಲೆಕ್ಕ ಇರಲ್ಲ ಅಣ್ಣ. ಲೆಕ್ಕ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಒಬ್ರು ಮೇಂಟೆನೆನ್ಸ್ ಮಾಡಕ್ ಬೇಕಿರುತ್ತೆ. ಗಾಡಿ ಮೇಂಟೆನೆನ್ಸ್ ಮಾಡಕ್. ಹೌದು, ಟೈರ್ ಎಲ್ಲ ಹೋಗ್ತಾ ಇರುತ್ತೆ. ಟೈರ್ ಹೋಗುತ್ತೆ, ಕ್ರೌನ್ ಪಿನ್ ಹೋಗುತ್ತೆ. ಇವಾಗ ನಾವು ಮೊನ್ನೆನೆ ಕೆಲಸ ಮಾಡಿರೋದು ಕೈಯಿಂದ ದುಡ್ಡು ಹಾಕಿರೋದು. ಇಲ್ಲ ಅಂದ್ರೂ ಒಂದು 60-70 ಸಾವಿರ. ಓಕೆ ಸರ್, ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಡೆಯಿಂದ. ಇಲ್ಲ ನಾವು ನೋಡಿದೀವಿ ಸರ್ ನಿಮ್ಗೆ. ಏನಿಲ್ಲ ಅಣ್ಣ, ಒಟ್ಟು ಖುಷಿ ಐತೆ. ಇವಾಗ ನಾವು ನಡೀತಿದೆ, ಎಲ್ಲ ಆಗ್ತಾ ಇದೆ. ಒಂದ್ ರೊಟೇಷನ್ ಹೋಗ್ಬೇಕು. ಗಾಡಿ ಫೀಲ್ಡ್ ಮಾಡೋರಿಗೆಲ್ಲ ಒಳ್ಳೇದೇ. ಈ ತರ ವಿಡಿಯೋಸ್ ಮಾಡೋದ್ರಿಂದ ಅಂದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗತ್ತಣ್ಣ. ಖಂಡಿತ. ನಿಮ್ ತರ ಇವಾಗ ಯೂಟ್ಯೂಬ್ ಚಾನಲ್ ಆಗ್ಲಿ, ಬ್ಲಾಗ್ ಮಾಡೋರಾಗ್ಲಿ, ಎಲ್ಲರಾಗ್ಲಿ ಸ್ವಲ್ಪ ಇಷ್ಟೇ ಏನೋ ಡ್ರೈವರ್ಗಳಿಗೆ ಒಳ್ಳೆ ಮರ್ಯಾದೆ ಸಿಕ್ಕರೆ ಸಾಕು. ಖಂಡಿತ. ಎಲ್ಲ ಹೊರ ರಾಜ್ಯ ಹೋಗ್ಲಿ, ಎಲ್ಲೇ ಹೋಗ್ಲಿ, ಗೊತ್ತಿರೋರಾಗ್ಲಿ ಗೊತ್ತಿರೋರಾಗ್ಲಿ ಅದೊಂದು ಇರ್ಬೇಕಣ್ಣ. ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಸಪೋರ್ಟ್ ಮಾಡ್ಲಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.